ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ಎಕ್ಸಾಮ್ ಪ್ರಿಪ್ರೇಷನ್ನಿಗೆ ನಾವು ಮಾಡ್ತಿರೋ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಇವತ್ತಿನ ಟಾಪಿಕ್ ಕರ್ನಾಟಕದಲ್ಲಿ ನೇಮಕಗೊಂಡ ಪಂಚಾಯತ್ ಸಮಿತಿಗಳ ಬಗ್ಗೆ ಪ್ರಶ್ನೋತ್ತರಗಳು. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ವೆಂಕಟಪ್ಪ ಸಮಿತಿ ಯಾವಾಗ ನೇಮಕವಾಯಿತು? ಆಪ್ಷನ್ಸ್: 1949, 1953, 1959, 1962. ಉತ್ತರ 1949. ಮುಂದಿನ ಪ್ರಶ್ನೆ. ವೆಂಕಟಪ್ಪ ಸಮಿತಿಯು ಯಾವಾಗ ತನ್ನ ವರದಿಯನ್ನು ಸಲ್ಲಿಸಿತು? ಆಪ್ಷನ್ಸ್: 1950, 1954, 1960, 1963. ಉತ್ತರ ಜೂನ್ 12, 1950. ಮುಂದಿನ ಪ್ರಶ್ನೆ. ಯಾವ ಸಮಿತಿಯು ಸಮೂಹ ಪಂಚಾಯಿತಿ ಮತ್ತು ಜಿಲ್ಲಾ ಮಂಡಳಿಗಳ ರಚನೆಗೆ ಶಿಫಾರಸು ಮಾಡಿತು? ಆಪ್ಷನ್ಸ್: ವೆಂಕಟಪ್ಪ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ, ಕೊಂಡಜ್ಜಿ ಬಸಪ್ಪ ಸಮಿತಿ, ಹನುಮಂತರಾವ್ ಸಮಿತಿ. ಉತ್ತರ ವೆಂಕಟಪ್ಪ ಸಮಿತಿ. ಮುಂದಿನ ಪ್ರಶ್ನೆ. ವೆಂಕಟಪ್ಪ ಸಮಿತಿಯು ಪಂಚಾಯಿತಿಗಳ ಅಧಿಕಾರ ಅವಧಿ ಎಷ್ಟು ವರ್ಷ ಇರಬೇಕೆಂದು ಶಿಫಾರಸು ಮಾಡಿದೆ? ಆಪ್ಷನ್ಸ್: 4 ವರ್ಷಗಳು, 5 ವರ್ಷಗಳು, 6 ವರ್ಷಗಳು, 2 ವರ್ಷಗಳು. ಉತ್ತರ 4 ವರ್ಷಗಳು. ಮುಂದಿನ ಪ್ರಶ್ನೆ. ಯಾವ ಸಮಿತಿಯು ಸಮನ್ವಯ ಸಮಿತಿ ತಾಲೂಕು ಮಟ್ಟದಲ್ಲಿ ರಚನೆಗೆ ಶಿಫಾರಸು ಮಾಡಿದೆ? ಆಪ್ಷನ್ಸ್: ವೆಂಕಟಪ್ಪ ಸಮಿತಿ, ಹನುಮಂತರಾವ್ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ, ಕೊಂಡಜ್ಜಿ ಬಸಪ್ಪ ಸಮಿತಿ. ಉತ್ತರ ವೆಂಕಟಪ್ಪ ಸಮಿತಿ. ಮುಂದಿನ ಪ್ರಶ್ನೆ. ವೆಂಕಟಪ್ಪ ಸಮಿತಿಯು ಪಂಚಾಯಿತಿ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕೆಂದು ಶಿಫಾರಸು ಮಾಡಿದ್ದಾರೆ? ಆಪ್ಷನ್ಸ್: 25 ವರ್ಷ, 21 ವರ್ಷ, 18 ವರ್ಷ, 30 ವರ್ಷ. ಉತ್ತರ 25 ವರ್ಷ. ಮುಂದಿನ ಪ್ರಶ್ನೆ. ಯಾವ ಸಮಿತಿಯು ವರದಿ ಅನ್ವಯ ಮೈಸೂರು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಮಂಡಳಿಗಳ ಕಾಯ್ದೆ 1952 ಹಾಗೂ ಮೈಸೂರು ಪುರಸಭೆಗಳ ಕಾಯ್ದೆ 1952 ಜಾರಿಯಾದವು? ಆಪ್ಷನ್ಸ್: ವೆಂಕಟಪ್ಪ ಸಮಿತಿ, ಕೊಂಡಜ್ಜಿ ಬಸಪ್ಪ ಸಮಿತಿ, ಹನುಮಂತರಾವ್ ಸಮಿತಿ, ರಮೇಶ್ ಕುಮಾರ್ ಸಮಿತಿ. ಉತ್ತರ ವೆಂಕಟಪ್ಪ ಸಮಿತಿ. ಮುಂದಿನ ಪ್ರಶ್ನೆ. ಚಂದ್ರಶೇಖರಯ್ಯ ಸಮಿತಿ ಯಾವಾಗ ನೇಮಕವಾಯಿತು? ಆಪ್ಷನ್ಸ್: ಡಿಸೆಂಬರ್ 1953, ನವೆಂಬರ್ 1953, ಡಿಸೆಂಬರ್ 1959, ಡಿಸೆಂಬರ್ 1954. ಉತ್ತರ ಡಿಸೆಂಬರ್ 1953. ಮುಂದಿನ ಪ್ರಶ್ನೆ. ಚಂದ್ರಶೇಖರಯ್ಯ ಸಮಿತಿ ಎಷ್ಟು ಹಂತದ ಪಂಚಾಯಿತಿಗಳ ರಚನೆಗೆ ಶಿಫಾರಸು ಮಾಡಿತು? ಆಪ್ಷನ್ಸ್: 1 ಹಂತದ, 2 ಹಂತದ, 3 ಹಂತದ, 4 ಹಂತದ. ಉತ್ತರ 3 ಹಂತದ. ಮುಂದಿನ ಪ್ರಶ್ನೆ. ಚಂದ್ರಶೇಖರಯ್ಯ ಸಮಿತಿಯು ಯಾರಿಗೆ ಮೀಸಲಾತಿ ನೀಡಬೇಕೆಂದು ಶಿಫಾರಸು ಮಾಡಿದೆ? ಆಪ್ಷನ್ಸ್: ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗ. ಉತ್ತರ ಪರಿಶಿಷ್ಟ ಜಾತಿಗೆ. ಮುಂದಿನ ಪ್ರಶ್ನೆ. ಚಂದ್ರಶೇಖರಯ್ಯ ಸಮಿತಿಯು ಯಾರು ತಾಲೂಕು ಮಂಡಳಿಯ ಕಾರ್ಯದರ್ಶಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರಬೇಕೆಂದು ಶಿಫಾರಸು ಮಾಡಿದೆ? ಆಪ್ಷನ್ಸ್: ತಹಶೀಲ್ದಾರರು, ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಡೆಪ್ಯೂಟಿ ಕಮಿಷನರ್. ಉತ್ತರ ತಹಶೀಲ್ದಾರರು. ಮುಂದಿನ ಪ್ರಶ್ನೆ. ಯಾವ ಕಾಯ್ದೆಯನ್ನು ವೆಂಕಟಪ್ಪ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ, ಬಲ್ವಂತರಾಯ್ ಮೆಹ್ತಾ ಸಮಿತಿಗಳ ವರದಿಯನ್ನಾಧರಿಸಿ ಜಾರಿಗೊಳಿಸಲಾಗಿದೆ? ಆಪ್ಷನ್ಸ್: ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಮಂಡಳಿಗಳು, ಹನುಮಂತರಾವ್ ಸಮಿತಿ, ಕೊಂಡಜ್ಜಿ ಬಸಪ್ಪ ಸಮಿತಿ. ಯಾವುದೂ ಅಲ್ಲ. ಉತ್ತರ ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಮಂಡಳಿಗಳ ಕಾಯ್ದೆ 1959. ಮುಂದಿನ ಪ್ರಶ್ನೆ. ಯಾವ ಕಾಯ್ದೆಯು ಜಿಲ್ಲಾ ಅಭಿವೃದ್ಧಿ ಮಂಡಳಿಗೆ ಜಿಲ್ಲಾಧಿಕಾರಿ ಅಧ್ಯಕ್ಷರು ಆಗಿರಬೇಕೆಂದು ಶಿಫಾರಸು ಮಾಡಿದೆ? ಆಪ್ಷನ್ಸ್: ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಮಂಡಳಿಗಳ ಕಾಯ್ದೆ, ಚಂದ್ರಶೇಖರಯ್ಯ ಸಮಿತಿ, ವೆಂಕಟಪ್ಪ ಸಮಿತಿ. ಯಾವುದೂ ಅಲ್ಲ. ಉತ್ತರ
ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಮಂಡಳಿಗಳ ಕಾಯ್ದೆ 1959. ಮುಂದಿನ ಪ್ರಶ್ನೆ, ಕೊಂಡಜ್ಜಿ ಬಸಪ್ಪ ಸಮಿತಿ ನೇಮಕವಾಗಿದ್ದು ಯಾವಾಗ? ಆಪ್ಷನ್ಸ್ 1962, 1984, 1959, 1960. ಉತ್ತರ 1962. ಮುಂದಿನ ಪ್ರಶ್ನೆ, ಕೊಂಡಜ್ಜಿ ಬಸಪ್ಪ ಸಮಿತಿ ತನ್ನ ವರದಿಯನ್ನು ಯಾವಾಗ ಸಲ್ಲಿಸಿತು? ಆಪ್ಷನ್ಸ್ ಫೆಬ್ರವರಿ 25, 1963, ಜನವರಿ 25, 1962, ಮಾರ್ಚ್ 25, 1964, ಫೆಬ್ರವರಿ 15, 1965. ಉತ್ತರ ಫೆಬ್ರವರಿ 25, 1963. ಮುಂದಿನ ಪ್ರಶ್ನೆ, ಯಾವ ಸಮಿತಿಯು ಬ್ಲಾಕ್ ಮಟ್ಟದ ಯೋಜನೆಗೆ ಶಿಫಾರಸು ಮಾಡಿತು? ಆಪ್ಷನ್ಸ್ ಕೊಂಡಜ್ಜಿ ಬಸಪ್ಪ ಸಮಿತಿ, ಹನುಮಂತರಾವ್ ಸಮಿತಿ, ವೆಂಕಟಪ್ಪ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ. ಉತ್ತರ ಕೊಂಡಜ್ಜಿ ಬಸಪ್ಪ ಸಮಿತಿ. ಮುಂದಿನ ಪ್ರಶ್ನೆ, ಹನುಮಂತರಾವ್ ಸಮಿತಿ ಯಾವಾಗ ನೇಮಕವಾಯಿತು? ಆಪ್ಷನ್ಸ್ 1984, 1985, 1987, 1986. ಉತ್ತರ 1984. ಮುಂದಿನ ಪ್ರಶ್ನೆ, ಯಾವ ಸಮಿತಿಯು ಜಿಲ್ಲಾ ಪರಿಷತ್ ಸ್ಥಾಪನೆಗೆ ಶಿಫಾರಸು ಮಾಡಿತು? ಆಪ್ಷನ್ಸ್ ಕೊಂಡಜ್ಜಿ ಬಸಪ್ಪ ಸಮಿತಿ, ಹನುಮಂತರಾವ್ ಸಮಿತಿ, ವೆಂಕಟಪ್ಪ ಸಮಿತಿ. ಯಾವುದೂ ಅಲ್ಲ. ಉತ್ತರ ಹನುಮಂತರಾವ್ ಸಮಿತಿ. ಮುಂದಿನ ಪ್ರಶ್ನೆ, ಯಾವ ಸಮಿತಿಯು ನ್ಯಾಯ ಪಂಚಾಯಿತಿ ಸ್ಥಾಪನೆಗೆ ಶಿಫಾರಸು ಮಾಡಿದೆ? ಆಪ್ಷನ್ಸ್ ಹನುಮಂತರಾವ್ ಸಮಿತಿ, ಕೊಂಡಜ್ಜಿ ಬಸಪ್ಪ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ. ಯಾವುದೂ ಅಲ್ಲ. ಉತ್ತರ ಹನುಮಂತರಾವ್ ಸಮಿತಿ. ಮುಂದಿನ ಪ್ರಶ್ನೆ, ಯಾವ ಸಮಿತಿಯು ಎಂಪಿ, ಎಂಎಲ್ಎ, ಎಂಎಲ್ಸಿಗಳು ಕೇವಲ ನಾಮಮಾತ್ರ ಸದಸ್ಯರು ಎಂದು ಶಿಫಾರಸು ಮಾಡಿದೆ? ಆಪ್ಷನ್ಸ್ ಹನುಮಂತರಾವ್ ಸಮಿತಿ, ವೆಂಕಟಪ್ಪ ಸಮಿತಿ, ಚಂದ್ರಶೇಖರಯ್ಯ ಸಮಿತಿ, ಕೊಂಡಜ್ಜಿ ಬಸಪ್ಪ ಸಮಿತಿ. ಉತ್ತರ ಹನುಮಂತರಾವ್ ಸಮಿತಿ. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವಿಕಾಸದ ಹಿನ್ನೆಲೆಯ ಪ್ರಶ್ನೋತ್ತರಗಳು. ಮೊದಲ ಪ್ರಶ್ನೆ, ಮುನ್ಸಿಪಲ್ ಸಮಿತಿ ಯಾವಾಗ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ರಚನೆಯಾಯಿತು? ಆಪ್ಷನ್ಸ್ 1862, 1864, 1865, 1866. ಉತ್ತರ 1862. ಮುಂದಿನ ಪ್ರಶ್ನೆ, ಲೋಕಲ್ ಫಂಡ್ ಸಮಿತಿ ಯಾವುದಕ್ಕೆ ರಚನೆಯಾಯಿತು? ಆಪ್ಷನ್ಸ್ ತೆರಿಗೆ ಸಂಗ್ರಹಿಸಲು, ಕೃಷಿ ಉತ್ಪನ್ನಗಳ ಸಂಗ್ರಹಿಸಲು, ಕೃಷಿ ಜಮೀನು ಸಂಗ್ರಹಿಸಲು. ಯಾವುದೂ ಅಲ್ಲ. ಉತ್ತರ ತೆರಿಗೆ ಸಂಗ್ರಹಿಸಲು. ಮುಂದಿನ ಪ್ರಶ್ನೆ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಕಮಿಟಿ ಯಾವಾಗ ರಚನೆಯಾಯಿತು? ಆಪ್ಷನ್ಸ್ 1914, 1915, 1916, 1917. ಉತ್ತರ 1914ರ ಫೆಬ್ರವರಿ ತಿಂಗಳಲ್ಲಿ ಕಾಂತರಾಜ್ ಅರಸ್ ನೇತೃತ್ವದಲ್ಲಿ ರಚನೆಯಾಯಿತು. ಮುಂದಿನ ಪ್ರಶ್ನೆ, ಸ್ಥಳೀಯ ಸ್ವಯಂ ಹಣಕಾಸು ಸಮಿತಿ ಯಾವಾಗ ರಚನೆಯಾಯಿತು? ಆಪ್ಷನ್ಸ್ 1914, 1912, 1911, 1915. ಉತ್ತರ 1914ರ ಮೇ ತಿಂಗಳಲ್ಲಿ ದಿವಾನ್ KR ಶ್ರೀನಿವಾಸ್ ಅಯ್ಯಂಗಾರ್ ನೇತೃತ್ವದಲ್ಲಿ ರಚನೆಯಾಯಿತು. ಮುಂದಿನ ಪ್ರಶ್ನೆ, ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಬೋರ್ಡ್ 1926 ಕಾಯ್ದೆಯು ಯಾರಿಗೆ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಎಂದು ಹೇಳಿದೆ? ಆಪ್ಷನ್ಸ್ ಮಹಿಳೆಯರು, ಪುರುಷರು, ಮಕ್ಕಳು. ಯಾವುದೂ ಅಲ್ಲ. ಮಹಿಳೆಯರು. ಇಂಪಾರ್ಟೆಂಟ್ ನೋಟ್ಸ್, ಮೈಸೂರು ಲೋಕಲ್ ಬೋರ್ಡ್ಗಳ ಕಾಯ್ದೆ 1902 ಇದು 1/1/1903 ಜಾರಿಯಾಯಿತು. ಈ ಕಾಯ್ದೆ 3 ಹಂತಗಳ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸಿತು. ಅವು ಪಂಚಾಯತ್ ರಾಜ್ ಸಂಘ, ತಾಲೂಕು ಮಂಡಳಿ, ಜಿಲ್ಲಾ ಮಂಡಳಿ. ನೆಕ್ಸ್ಟ್ ಪಾಯಿಂಟ್, ಮೈಸೂರು ಸ್ಥಳೀಯ ಮಂಡಳಿ ಮತ್ತು ಗ್ರಾಮ ಪಂಚಾಯತ್ ಕಾಯ್ದೆ 1918 ಚುನಾವಣೆಗಳ ಮೂಲಕ ಜನಪ್ರತಿನಿಧಿಗಳ ಆಯ್ಕೆ, 3 ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆ ಜಾರಿ, 3 ಹಂತದ ಪಂಚಾಯಿತಿಗಳ ಅಧಿಕಾರ ಅವಧಿ 3 ವರ್ಷಗಳು ಎಂದು ಶಿಫಾರಸು ಮಾಡಿದೆ. ನೆಕ್ಸ್ಟ್ ಪಾಯಿಂಟ್, ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಬೋರ್ಡ್ಗಳ ಕಾಯ್ದೆ 1926
21 ವರ್ಷ ದಾಟಿದ ಎಲ್ಲರಿಗೂ ಮತದಾನದ ಹಕ್ಕನ್ನು ನೀಡಲಾಗಿದೆ ಮೊದಲ ಬಾರಿಗೆ. ಮಹಿಳೆಯರು ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಎಂದು ಶಿಫಾರಸು ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.